ಅಂತ ಡಿಫ್ರೆಂಟ್ ಸಗದ ಟೇಸ್ಟು ಅಲ್ಲ. ಗಿರಿದು ಗೋಪುರ ಕಾಣೆಯಾಗಿದೆ. ಎಲ್ಲೋ ಇದೆ ಗಿರಿ ಸಿಕ್ತಾಗೆ ಗೋಪುರ. ಈಗ ಹೋಗಿ ತಿರುಗಿ ವಾಪಸ್ ಬರ್ತಿದೆ. ಓ ಮೈ ಗಾಡ್, ಓ ನೋ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ನಿನ್ನೆ ನೈಟ್ ಇಲ್ಲೇ ಕ್ಯಾಂಪಿಂಗ್ ಮಾಡಿದ್ದು ದೇವಸ್ಥಾನದ್ದು. ನಮಗೆ ಅಲಾರಾಮ್ ಕ್ಲಾಕ್ ಇದೆ, ಅಲಾರಾಮ್ ಹೊಡೆದು ಬೆಳಗ್ಗೆ 5 ಗಂಟೆ ಶುರುವಾಗಿದ್ದು, ಇನ್ನೂ ಮುಗಿಸೇ ಇಲ್ಲ. ಈಗಾಗಲೇ ಟೈಮ್ 6:30 ಆಯಿತು, ಏನೋ ನಿಲ್ಲಿಸಿಲ್ಲ. ಅಂದರೆ ದೇವಸ್ಥಾನ ಅಲ್ವಾ, ಸೊ ಅದು ನಡೀತಾ ಇರುತ್ತೆ. ನಮ್ಮದೆಲ್ಲ ಈಗ ಪ್ಯಾಕಿಂಗ್ ಲೈಟಾಗಿ ಶುರುವಾಗಿದೆ. ಒಬ್ಬೊಬ್ಬರು ಫ್ರೆಶ್ ಆಗಿ ಬರ್ತಾಯಿದ್ದೀವಿ. ಅಲ್ಲಿ ಆಪ್ಷನ್ ಇದೆ ಫ್ರೆಶ್ ಆಗೋಕ್ಕೆ, ಸೊ ಫ್ರೆಶ್ ಆಗಿ ಬರ್ತಾಯಿದ್ದೀವಿ. ಇದು ನನ್ನ ಟೆಂಟು, ಚಂದು ಟೆಂಟು, ಅಲ್ಲಿ ಗಿರಿದು ಮತ್ತು ಸಿಕೆ ಟೆಂಟ್. ಅದು ನೋಡಿ ಎಷ್ಟು ಕೂತಿದೆ ಇದು. ಇಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಲ್ಲ, ಇವರೊಂದು ಆಫ್ ಮಾಡಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮದು ಇವತ್ತು ಪ್ಲ್ಯಾನ್ ಬಂದು ವಯನಾಡ್ ಕಡೆ ಹೋಗೋಣ ಅಂತ. ಒಂದಷ್ಟು ಜಾಗ ಮಾರ್ಕ್ ಮಾಡ್ಕೊಂಡಿದ್ದೀವಿ ಲೊಕೇಶನ್ಗಳು ವಯನಾಡಲ್ಲಿ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಪ್ಲ್ಯಾನು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಇದಾದಮೇಲೆ ವಯನಾಡಲ್ಲಿ ಹಾಲ್ಟ್ ಆಗೋದಾ ಅಥವಾ ಬೇರೆ ಕಡೆ ಹೋಗೋದಾ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ ಗಿರಿಯವರು ಫುಲ್ಲು ಫ್ರೆಶ್ಶು ರೆಡಿ. 2 ದಿವಸ ಸ್ನಾನ ಇಲ್ಲ. ಇಲ್ಲೊಂಚೂರು ಫೆಸಿಲಿಟಿ ಇದೆ, ಅಂದರೆ ತಣ್ಣೀರೇ ಸ್ನಾನ ಮಾಡ್ಕೊಬೇಕು. ಮಾಮೂಲಿ ಇದೆ ಮುಟ್ಟಕ್ಕಾಗ್ತಿಲ್ಲ, ಹಿಂಗೆ ಮ್ಯಾನೇಜ್ ಮಾಡಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಬೇಕು. 2 ದಿವಸ ಸ್ನಾನ ಇಲ್ಲ ಅಲ್ಲ. ಸೊ ನಮ್ಮ ಟೀ ರೆಡಿ. ಟೀ ಎಸ್ಟೇಟಲ್ಲಿ ಟೀ, ಸುತ್ತಲೂ ಟೀ ಎಸ್ಟೇಟ್ ಇದು. ಏನು ಅರ್ಧದ ಹಾಕೊಬೇಕು, ಟೀನ ಅರ್ಧದ ಹಾಕೋಬೇಕು. ಐತೆ ತಾನೆ? ಆಯ್ತಾಯ್ತು, ಐತೆ. ಹಾಂ ಆಯ್ತಾಯ್ತು. ನೋಡಿ ಟೀ ಎಸ್ಟೇಟಲ್ಲಿ ರಾತ್ರಿ ಒಳ್ಳೆ ನಿದ್ದೆ ಬಂತು. ಬೆಳಗ್ಗೆ ಮಾತ್ರ ಆ ಸ್ಪೀಕರ್ ಹಾಕ್ಬಿಟ್ಟು ಒಂದು 2 ಅವರ್ ಕೊಟ್ಟರು ಟಾರ್ಚರು. ಅದೊಂದು ಇರಲಿಲ್ಲ ಅಂತಂದರೆ ಇನ್ನೂ ಸಾಕಾದ ಇರ್ತಾಯಿತ್ತು. ಬಟ್ ಫ್ರೆಶ್ ಆಗಿ ಜಾಗ ಕೊಟ್ಟರು, ತಣ್ಣೀರೇ ಫ್ರೆಶ್ ಆಗಿ ಜಾಗ ಕೊಟ್ಟರು. ನೋಡಿ ಬ್ರೆಡ್, ಬಟರು, ಜಾಮು, ಸೀಕೆ ಹಾಕಿ ಕೊಡ್ತಾಯಿದ್ದಾರೆ. ಇದೇ ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಈಗ ಇಲ್ಲಿಂದ ನೀಲಿಮಲೆ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಅದಕ್ಕೆ ನ್ಯಾವಿಗೇಷನ್ ಹಾಕ್ಕೊತಾ ಇದ್ದೀನಿ. ಫಸ್ಟ್ ನಮ್ಮದು ಪಾಯಿಂಟ್ ಬಂದು ಇದು ವಿಸಿಟ್ ಬಂದು ನೀಲಿಮಲೆ ವ್ಯೂ ಪಾಯಿಂಟ್ ಅಂತೇಳಿ. ಎಲ್ಲ ವಿನಿಗರ್ ಹಾಕಿಟ್ಟಿದ್ದಾರೆ. ಹೆಂಗಿದೆ ಚಂದು? ಸಕಲಾಗಿದೆ, ಒಂಥರ ಡಿಫ್ರೆಂಟ್. ಹೌದಾ? ನಾನು ಟ್ರೈ ಮಾಡ್ತೀನಿ. ಏನು ಮಾಡ್ತೀಯಾ? ಅಂತ ಡಿಫ್ರೆಂಟ್ ಸಗದ ಟೇಸ್ಟು ಅಲ್ಲ. ಸೀಕೆ ಗಾಡಿಯನ್ನು ಸಡಕ್ತಾರಲ್ಲ ಬೆಳಗ್ಗೆ, ಅದಕ್ಕೆ ನಾವು ಮಾಡ್ತಾವ್ರದು. ಕಷ್ಟಡ ಅಪ್ಪಲ್ಲ ಅದು ಇದೇ ಚೆನ್ನಾಗಿದೆ ಗುರು. ಸರಿ, 1 more. ಫುಲ್ ಚಿಲ್ಲಿ ಗಿಲ್ಲೆಲ್ಲ ಹಾಕಿರ್ತಾರೆ. ಫ್ರೆಶ್ ಆಗಿರುತ್ತೆ. ಏನಾಗ್ತಿದೆ? ಏನಾಗ್ತಿದೆ? ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಆಗ್ತಾಯಿದೆ. ಹೊಸ ಬ್ಯಾಟ್ರಿ ತಾನು ಹಾಕ್ಸಿದ್ದು ನೀವು? ಹಾಂ, ಆದರೆ ಏನೋ ಪ್ರಾಬ್ಲಮ್ ಆಗ್ತದೆ. ಈಗೇನು ಬೆಳಿಗ್ಗೆ ನೀವು ಪುಷ್ ಸ್ಟಾರ್ಟ್ ಮಾಡಿದ್ರಲ್ವ ನೀವು? ಈಗೇನು ಬ್ಯಾಟ್ರಿ ಸಿಂಬಲ್ ಬರ್ತಾ ಇದೆಯಾ? ಏನೂ ಬರ್ತಾ ಇಲ್ಲ, ಅಂದರೆ ನಮ್ಮ ಮೀಟರ್ ವರ್ಕ್ ಆಗಲ್ಲ ಸರ್, ಅನ್ನೋದು ಗೊತ್ತಾಗಲ್ಲ. ಹಾಂ, ಇದು ಪ್ರಾಬ್ಲಮ್. ನೋಡೋಣ ಬಟ್ ಎಲ್ಲ ಜೊತೆಗಿದ್ದೀವ, ಏನಾದರೂ ವಿಲ್ ಮ್ಯಾನೇಜ್ ಅಂಡ್ ಕಮ್.
ಈ ವೈಡರ ಟ್ರೈಲ್ ಪ್ಯಾಕ್ ಏನಿತ್ತು ಈ ಬ್ಯಾಗು ನಾನು ಇಲ್ಲಿ ಟೈ ಮಾಡಿದ್ದೀನಲ್ಲ, ಇದು ಅವಾಗ ಲೂಸಾಗಿ ಬಂದುಬಿಡ್ತಿತ್ತು. ಥ್ಯಾಂಕ್ಸು ಚಂದು ಫಾರ್ ಟೈಂಗ್ ಇಟ್ ಅಪ್ ಆ್ಯಂಡ್ ಗಿವಿಂಗ್ ಇಟ್ ಟು ಮೀ. ನಾನು ಎಷ್ಟೇ ಟೈಮ್ ಮಾಡಿದ್ರು ಬಂದಿರ್ತಿತ್ತು. ಕೊನೆಗೆ ಏನೇನೋ ಮಾಡಿ ಟೈಮ್ ಮಾಡಿ ಹಾಕಿದಾಯಿತು. ಫಸ್ಟೆಲ್ಲ ಬಂಜಿ ಕೂಡ ಹಾಕೊಂಡು ರೈಡ್ ಮಾಡಿದೆ, ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡಿ ಇವಾಗ ಟೈಮ್ ಮಾಡಿದ್ದೀನಿ. ಇದರಿಂದ ಸ್ವಲ್ಪ ಡಿಲೇ ಆಗ್ತಿತ್ತು ಆವಾಗಲೂ. ಗಿರಿದು ಗೋಪುರ ಕಾಣೆಯಾಗಿದೆ. ಎಲ್ಲೋ ಇದೆ ಗಿರಿದು ಸಿಕ್ತಾಗಿದೆ ಗೋಪುರ. ಗಿರಿದು ಗೋಪುರ ಮಿಸ್ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಇದು ಇಲ್ಲೆಲ್ಲ ಇಟ್ಟರೆ ಅಂತ ಇದ್ದಾರೆ. ಅಲ್ಲೂ ಗಾಡಿ ಪಾರ್ಕ್ ಮಾಡಿದ್ದಾರೆ. ಬಸ್ಸು ಹೋದ ಅವ್ನು ಏನು ಅಲ್ಲಿ ಬಿಸ್ಲು ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಆಫ್ ಮಾಡ್ಕೊಂಡ ಗೊತ್ತಾ. ಆಮೇಲೆ ಅಲ್ಲಿ ಇಟ್ಟ ಅನ್ಸುತ್ತೆ ಅವನು. ಐಫೋನ್ ಮಾಡ್ಬೋದು ಈಗ ಅದು ಗೊತ್ತಿಲ್ಲ ನನಗೆ. ಅಲ್ಲ ಹೇಳ್ತಾ ಇರೋದು ನಾನು, ಪಾಸಿಬಿಲಿಟೀಸ್ ಇರಬಹುದು. ಎಲ್ಲಿದೆ ಕೊಟ್ಬಿಟ್ರೆ ಒಲ್ಲಿ ಯಾರು ನಿಂತ್ಕೊಂಡಿದ್ರೆ ಪಾಪ. ಟ್ಯಾಂಕ್ ಬ್ಯಾಗ್ ಕವರ್ ಹಾಕ್ಬಿಟ್ಟಿದ್ದೀನಿ ಫುಲ್ಲು. ಏನಂತ ಇಟ್ಟಿಲ್ಲ ಐಟಮು ನೋಡೋಣ. ನೋಡಿ ಇಲ್ಲೂ ಗಿರಿ ಅವ್ರು ಫುಲ್ ಜಾಕೆಟ್ ಇಲ್ಲ ಲಾಕ್ ಹಾಕ್ಬಿಟ್ಟು. ಹಿಂಗಿದ್ರೆ ರೆಕಾರ್ಡ್ ಆಗಲ್ಲ ಇದು ಸುತ್ತಿದ್ರೆ ಆಗುತ್ತೆ. ಒಂದು ಯಾವಾಗಲೂ ಆಗುತ್ತೆ. ಸಿಗಾಕೊಂಡ್ಬಿಟ್ಟಾಯ್ತು. ಯಾವಾಗ ಬೀಳೋಗೈತೆ ಇಲ್ಲಿ ಇತ್ತು ಗೊತ್ತೇ ಆಗಿಲ್ವ ನನಗೆ ಅವಾಗಿಂದ. ಅವಾಗ ಮುಂದಿನ ಮಾಡ್ತಾ ಇದ್ದೀರಲ್ರಿ, ನನ್ಗೆ ಗೊತ್ತೇ ಆಗಿಲ್ಲ. ಇಲ್ಲೋ ನಾನು ಹಿಂಗೆ ಬಾಕ್ಸ್ ಹತ್ರ ನಿಂತಿದ್ದೆ ಅವಾಗ್ಲ. ಸಾಮಾನಿಗೆ ಸಿಗಾಕೊಂಡಿರೋದಲ್ಲೇ ಗೊತ್ತು. ಇವ್ರು ಬಂದ್ಬಿಟ್ಟು ಸಾಚಿಂತಾರ ಕಳ್ದೋಗಿದೆ. ಯಾರು ಪಾಪ ಎತ್ಕೊಂಡ್ಬಿಟ್ಟಿದ್ದಾರೆ. ಇವರು ನಿಂತವ್ರೆ ನೋಡಿಲ್ಲ ಗಿರಿ. ಈಗ ತೋರಿಸ್ತಾನೆ ಇದೀನಿ ಅವರಿಂದ. ಈಗ ತೋರಿಸ್ತಾನೆ ಇದೀನಿ. ಕೈ ಇಟ್ಟೆ ಅವಾಗೆಲ್ಲ ಹೇಳಕ್ಕಾಗಲ್ಲ, ಯಾರಿಗ್ ಗೊತ್ತು. ನೋಡಿ ಮೊದಲನೇ ತಾವರೆ ಆಗಿತ್ತು, ಅರಬಿಟ್ಟಿದೆ ಮಕ್ಕ ಮತ್ತೆ ಅಲ್ಲೇ ಸೊಲ್ಯೂಷನ್ ಮಾಡ್ತಾರೆ. ಏನೋ ಸ್ಕೀಮ್ ಆಗ್ತಾವ್ರ ಅಂತ ಭಯ ಆಗ್ತಾ ಇದೆ. ಟ್ಯಾಂಕ್ ಬ್ಯಾಗ್ ಏನಾದ್ರು ಎತ್ಕೊಂಡು ಬಿಡ್ತಾರ. ಟ್ಯಾಂಕ್ ಬ್ಯಾಗಲ್ಲಿ ಹೆವಿ ಐಟಮ್ಸ್ ಐತೆ. ನನ್ನ ಜಾಕೆಟು, ವಾಟರ್ ಬ್ಯಾಗು, ಹ್ಯಾಂಡ್ ಬ್ಯಾಗು, ಒಂದು ಹೋಟ್ಲು ಅವ್ರು ಹೇಳಿಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಇಲ್ಲೇ ಡ್ಯಾಮ್ಗೆ ಹಾಸ್ ಸೈಡಿಗೆ ಕುದುರೆ ರೆಡಿ. ಟಿಕೆಟ್ ಕೌಂಟ್ರಲ್ಲಿ ಮಕ್ಳಿಗೆ 10, ಅಡಲ್ಟ್ಸ್ 30, ಸ್ಟಿಲ್ ಕ್ಯಾಮ್ರಾಗ 50, ವಿಡಿಯೋ ಕ್ಯಾಮ್ರಾ 200, ಔಟ್ಡೋರ್ ಶೂಟಿಂಗ್ 500. ಇವರಿಬ್ಬರು ಜಗಳ ಮುಗಿದಾಗ ಇವರು ಕೋಳಿ ಜಗಳ ಇವರಿಬ್ಬರದ್ದು ಮುಗಿಯೋದೇ ಇಲ್ಲ. ಇದು ಎಂಟ್ರೆನ್ಸ್. ಮೇಂಟೈನ್ ಮಾಡಬೇಕು ಸೆಕ್ಯೂರಿಟಿಗಳನ್ನ, ಅವ್ರ ಅಂತ ಸ್ಟಾಫ್ ಅವ್ರು ಅದನ್ನೆಲ್ಲ ಮಾಡ್ತಾರೆ ಗಿರಿ. ಅವಾಗ ಏನಾದ್ರು ಗೊತ್ತಾ, ಜನ ಮಾಸ್ಕ್ ಹಾಕೊಂಡ್ಬಂದಾಗ ಅದನ್ನೆಲ್ಲ ಮೇಂಟೈನ್ ಮಾಡೋಕೆ ಈಸಿ ಆಗುತ್ತೆ. ಕೊರೋನಾನೇ ಹೊಂಟೋಯ್ತಾ ನೋಡಿ. ಎಲ್ಲೇ ನೋಡಿ ಚಂದ ನೋಡಿ ಮಾಸ್ಕ್ ಹಾಕೋ ಎಷ್ಟು ಚೆನ್ನಾಗಿ. ಇಲ್ಲಿ ಸಿಕ್ಕಿ ನೋಡಿ, ನಾನು ನೋಡಿ ಮಾಸ್ಕ್ ನೀಟ್ ಹಾಕೊಂಡಿದ್ದೀನಿ. ಎಲ್ಲ ಹೇಳ್ತಾರೆ, ಅವರೇ ಹೇಳ್ತಾರೆ ಬೇರೆಯವ್ರಿಗೆ ಹೇಳ್ಬೇಕು ಅಂತ, ಬಟ್ ಅವರೇ ಹಾಕಲ್ಲ. ಅದೇನು ಮಾಡೋಕ್ಕಾಗಲ್ಲ. ಸೊ ಆದ್ರಿಂದ ಇಲ್ಲಿ ಇಬ್ರವ್ರೆ ಇವರು ಸಾಚಿರ್ತಾರ. ಇವಾಗ ಮಾಸ್ಕ್ ಹಾಕೊಳ್ಳೋದು ಇವಾಗ ಪಾಪ ಅವನೇನು ಮಾತಾಡಲ್ಲ ಬಿಡಿ. ಚಂದು ಒಳ್ಳೇನು, ಚಂದು ಏನು ಕ್ವಶನ್ ಮಾಡಲ್ಲ ಅಂತ. ಚಂದು ಒಳ್ಳೇನು ಅಂತೀಯ. ಚಂದು ಅವಾಗ ಕರ್ಕೊಂಡು ಜ್ಯೂಸ್ ಕೊಡ್ತಾನೆ ಅಂತ ಇವಾಗ ನಮ್ಮ ಕತೆ ಹೇಳೋದು. ಕ್ಯಾಮ್ರಾ ಬಂದ ತಕ್ಷಣ ಮಾಸ್ಕ್ ಹಾಕ್ಬಿಡೋದು. ಕ್ಯಾಮ್ರಾ ಅಲ್ಲಪ್ಪ, ಗಾಡಿಯಿಂದ ಇಳಿದ್ಮೇಲೆ ಮಾಸ್ಕ್ ಹಾಕಿರೋದು ನೋಡಿ. ಇಲ್ಲ ಎಲ್ಲ ನೋಡಿ. ಓ ಅಲ್ಲಿ ನೋಡಿ ಚೆನ್ನಾಗಿದೆ. ಚೆನ್ನಾಗಿದೆ. ಲವ್ಲಿ ನೋಡಿ. ಇಲ್ಲಿ ಮಕ್ಕಳಿಗೆ ಟ್ರಾಂಪಲಿನ್ ಪಾರ್ಕ್ ಅಂತಿದೆ. ಮಕ್ಕಳಿಗೆ ಆಡೋಕ್ಕೆ ಡ್ಯಾಮ್ ಕಾಣಿಸಿದ್ರೆ ಹೇಳ್ತೀನಿ. ಅಲ್ಲಿದ್ದು ಅದೇ ಎಂಟ್ರೆನ್ಸ್ ನಾವು ಫಸ್ಟಲ್ಲಿ ನೋಡಿದ್ರಲ್ಲ, ಅದೇನೋ ಏನು ಗೊತ್ತಾಗ್ತಲ್ಲ. ಡ್ಯಾಮ್ ಕಾಣಿಸಿದ್ರೆ ಹೇಳ್ತೀನಿ. ಫಾರ್ ಚಿಲ್ಡ್ರನ್ ಏಜ್ ಬಿಲೋ 12 years ಗಿರಿಗೆ ಆಗುತ್ತೆ. ಪುಟ್ಟಗಿರಿ ಅವನು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಏನಂತ ಕರೀತಾರೆ ಇದಕ್ಕೆ? ಅವ್ನು ಇದರಲ್ಲಿ ನೋಡಿ AD ಬೈಕಲ್ಲಿ ಅವ್ನು ಮೂವ್ ಮಾಡ್ತಾನೆ, ಅವಾಗ ಸ್ವಿಂಗ್ಸ್ ಇದಾಗುತ್ತೆ ಅನ್ಸುತ್ತೆ. ಹಾಂ ಚೆನ್ನಾಗಿದಲ್ಲ ನೋಡಿ. ರೋಪ್ ಟೈ ಮಾಡ್ತಾರೆ ಈಗ. ಅದಕ್ಕೆ ಟ್ರೈ ಮಾಡಿಬಿಟ್ಟು ಕ್ವಾಡ್ ಬೈಕ್ನ ಮುಂದೆ ಇಲ್ಲಿ ಮೂವ್ ಮಾಡ್ತಾರೆ.
ಹಿಂಗೆ ಯಾವಾಗ ಅದು ಸ್ವಿಂಗ್ ಇದಾಗುತ್ತೆ, ಏನಂತ ಕರೀತಾರೆ ಅಂತ ಮರ್ತೋದೆ, ಗೊತ್ತಿಲ್ಲ ಇದನ್ನು. ರೋಪ್ ರೈಟಿಂಗ್ ನಡೀತದೆ, ಫ್ರಿಕ್ಷನ್ ಇದಾಗುತ್ತೆ. ನೋಡಿ ಇದೆ ಡ್ಯಾಮ್ ಏರಿಯಾ. ಕಾಜಪುಸ ಡ್ಯಾಮ್. ಸೊ ಕಾಜಪುಸ ಡ್ಯಾಮ್ ನೋಡ್ಕೊಂಡು ಆಚೆ ಬಂದ್ವಿ. ನಾನು ಎಲ್ಲಿ ನಂದು ರೈಡಿಂಗ್ ಜಾಕೆಟ್ ಇಟ್ಟಿದ್ನೋ ಅಲ್ಲೇ ಊಟನೂ ಮಾಡಿದ್ವಿ. ನಾನು ಗೀ ರೈಸು ಮತ್ತು ಚಿಕನ್ ಕಬಾಬ್ ತೊಗೊಂಡೆ. ಫಿಶ್ ಮೀಲ್ಸ್ ತೊಗೊಂಡ್ರು ಗಿರಿಯವರು. ಕೆ ವೆಜ್ ಮೀಲ್ಸು, ಚಂದನು ಚಿಕನ್ ಮಸಾಲ ಮತ್ತು ಗೀ ರೈಸ್. ಸೊ ಇದು ಊಟ ಮಾಡಿ ಹೊರಟು. ಈಗ ನೆಕ್ಸ್ಟ್ ಈಗ ಪ್ಲ್ಯಾನ್ ಬಂದು, ಯಾಕಂದರೆ ಎಲ್ಲ ಕಡೆ ಸಖತ್ ರಶ್ ಇದೆ. ಸೊ ಪ್ಲ್ಯಾನ್ ಚೇಂಜ್ ಆಗಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕುಟ್ಟಲ್ಲಿ ಒಂದು ಸರ್ಪ್ರೈಸ್ ಇದೆ ನಿಮಗೆ, ಅಲ್ಲಿ ಹೋಗಿ ತೋರಿಸ್ಕೊಡ್ತೀನಿ. ಸೊ ಒಂದು ಒಳ್ಳೆ ಲೊಕೇಶನ್ಗೆ ಹೋಗ್ತಾಯಿದ್ವಿ ಕುಟ್ಟಲ್ಲಿ. ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ, ಯಾಕಂದರೆ ರೀಸೆಂಟಾಗಿ ಮೂವಿಲಿ ಕೂಡ ಅದು ಆ ಲೊಕೇಶನ್ ಶೂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಹೊರಟಿದ್ವಿ. ಈಗ ಬಾಯ್ಸ್ ಎಲ್ಲ ಹಿಂದೆ ಬರ್ತಾ ಇದ್ದಾರೆ, ನೋಡ್ಬೋದು. ಮಿರರಲ್ಲಿ ಸಿಕ್ಕೆ ಕಾಣಿಸ್ತಿದ್ದಾರೆ. ಡ್ಯೂಗಿರಿ ಮತ್ತು ನಮ್ಮ ಚಂದು ಅವರು ಬರ್ತಾ ಇದ್ದಾರೆ ಹಿಂದೆ. ರೈಡಿಂಗ್ ಜಾಕೆಟ್ ಹಾಕೊಂಡು ಓಡಿಸ್ತಾರೆ, ಅದಕ್ಕೆ ಹೆಲ್ಮೆಟ್ ರೈಡಿಂಗ್ ಜಾಕೆಟ್ ಅಲ್ಲ. ಇಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅಂದರೆ ನನ್ನ ಪ್ರಕಾರ 39-40 ಡಿಗ್ರಿ ಟೆಂಪ್ರೇಚರ್ ಇರಬೇಕಿಲ್ಲಿ. ಸಖತ್ತು ಬಿಸಿಲಿದೆ. ಫುಲ್ಲು ಸ್ಟ್ರೈನ್ ಆಗೋದು, ಒಂಥರ ಸ್ಟ್ರೈನ್ ಆಗಿ ಫುಲ್ ಜ್ಯೂಸ್ ಇಳಿದೋಗಿದೆ ಅಪ್ಪ. ಎಲ್ಲರೂ ಒಂದು ಕಡೆ ಶೇಡಲ್ಲಿ ನಿಂತ್ಕೊಂಡ್ರೆ ಆಗ್ತಾಯಿಲ್ಲ, ಗಾಳಿ ಬೀಸ್ತಾಯಿಲ್ಲ, ಒಂಚೂರು ಗಾಳಿ ಬೀಸ್ತಾಯಿಲ್ಲ. ಎಲ್ಲೊಂದು ಕಡೆ ಶೇಡಲ್ಲಿ ನಿಂತ್ಕೊಂಡ್ರೆ ಇದು ವರ್ಕೌಟ್ ಆಗಲ್ಲ. ನೀಟಾಗಿ ಲೋಡ್ ಮಾಡ್ತವ್ರೆ. ಮರಗಳು ಉಳಿಸ್ರಯ್ಯ ಎಲ್ಲ ಕಟ್ಕೊಳಕ್ಬಿಟ್ಟಿರ. ಸೊ ಹಿಂಗೆ ಲೆಫ್ಟ್ ಹೋದರೆ ತಿರುನಳ್ಳಿಗೆ ಒಂದು ಫೇಮಸ್ ಟೆಂಪಲ್ ಅದು. ಇದು ಹಿಂಗೆ ತೋಳ್ಪಟ್ಟಿ ಆದಮೇಲೆ ಕುಟ್ಟ. ಇದೆಲ್ಲ ನೋಡಿ ಏನು ಫಾರೆಸ್ಟ್ ಇದೆ ಇದು. ಆ್ಯಕ್ಚುಲಿ ಇದೆಲ್ಲ ಟೀ ಪ್ಲಾಂಟೇಶನ್ ಫಾರೆಸ್ಟ್ ಇದು. ಇದ್ರಲ್ಲಿ ನ್ಯಾಚುರಲ್ ಏನು ಟಿಂಬರ್ ಇತ್ತು ಅದನ್ನೆಲ್ಲ ಇವರು ಬ್ರಿಟಿಷ್ ಕಾಲದಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಅವರು ಟೀಕ್ನ ಪ್ಲಾಂಟೇಶನ್ ಮಾಡ್ತಾರೆ ಇಲ್ಲಿ. ಸೊ ಜಾಸ್ತಿ ನಿಮಗೆ ಇದು ಮತ್ತು ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಫಾರೆಸ್ಟ್ ಬಂದು ನಾಗರಹೊಳೆ ಟೈಗರ್ ರಿಸರ್ವು. ಸೊ ಎರಡೂ ಕೂಡ ಬರೀ ನಿಮಗೆ ವಿಲ್ ಫೈಂಡ್ ಲಾಡ್ ಆಫ್ ಟೀಕ್ ಮರಗಳು ಈ ಥರ. ಸೊ ಇದೆಲ್ಲ ಕನೆಕ್ಟೆಡ್ ಫಾರ್ ಇವನ್ ದಟ್ ಇಸ್ ಕರ್ನಾಟಕ ಮತ್ತು ಕೇರಳದು ಬಾರ್ಡ್ರ್ ಆಗಿದ್ರು ಇಟ್ ಈಸ್ ಆಲ್ ಇಂಟರ್ಕನೆಕ್ಟೆಡ್. ಇಲ್ಲಿ ಸಫಾರಿ ಮಾಡ್ತಾರೆ, ಜೀಪಲ್ಲಿ ಸಫಾರಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಫೇರ್ ಎಷ್ಟು ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಬಟ್ ಅದು ನಾನು 2 ಸಲ ಹೋಗಿದ್ದೀನಿ ಸಫಾರಿಗೆ. ಆನೆ ಬಿಟ್ಟರೆ ಏನು ಕಾಣಲಿಲ್ಲ ಅಲ್ಲಿ. ಇದೊಂಥರ ಅಲ್ಲಿ ಕೇರಳ ಇದು ಮುಗೀತು. ಮತ್ತು ಇಲ್ಲಿ ಒಂದು ಪ್ಯಾಚ್ ಮಾತ್ರ ಬಾರ್ಡ್ರ್ ಇದು. ಇಲ್ಲಿಂದ ಮುಂದೆ ಕರ್ನಾಟಕ ಬರುತ್ತೆ. ಅಲ್ಲೇನು ಚೆಕ್ ಪೋಸ್ಟ್ ಥರ ಏನಿಲ್ಲ ನೋಡಿ. ಓದ್ಬೋದು, ರಾಜಧಾನಿ ಜ್ಯುವೆಲ್ಲರ್ಸ್ ಕರ್ನಾಟಕ ಎಂಟ್ರ್ ಆಯಿತು. ವೆಲ್ಕಮ್ ಬೋರ್ಡು ಮುಂದೆ ಇರಬೇಕೇನೋ, ಒಂದು ಚಿಕ್ಕ ಬೋರ್ಡ್ ಇತ್ತು ಕರ್ನಾಟಕದು. ಸೊ ಆಫ್ಟರ್ 2 days ಬ್ಯಾಕ್ ಟು ನಮ್ಮ ಕರ್ನಾಟಕ. ನಮ್ಮ ಕುಟ್ಟ ಬಂದು ಒಂದು ನಾಗರಹೊಳೆ ಟೈಗರ್ಸ್ ಹತ್ರ ಅದು ಒಂದು ವಿಚಾರ ಆದರೆ, ಎರಡನೇದು ಬಂದು ಇಟ್ ಈಸ್ ಫೇಮಸ್ ಫಾರ್ ಹೋಮ್ ಸ್ಟೇಸು. ಇಲ್ಲಿ ಭಾಳ ಚೆನ್ನಾಗಿದೆ ಹೋಮ್ ಸ್ಟೇಸು, ಮತ್ತು ತುಂಬ ಚೆನ್ನಾಗಿ ನಡೆಸ್ತಾರೆ. ನೀವು ಯಾರಾದರೂ ಒಂದು ಕಡೆ ಹೋಮ್ ಸ್ಟೇಸ್ ಬುಕ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಯಾವುದು ಅಂತ ಹೇಳಲ್ಲ, ನಿಮಗೆ ಯಾವುದು ಆನ್ಲೈನ್ ನೋಡಿ ಯಾವುದು ನಿಮಗೆ ಫ್ರೆಂಡ್ಸ್ ಕಾಂಪಿಟೇಷನಲ್ಲಿ ಯಾವ್ದು ಚೆನ್ನಾಗಿರುತ್ತೆ ನೋಡ್ಕೊಳೋದಕ್ಕೆ ಬನ್ನಿ. ಯಾಕಂದರೆ ನಾನು 3 days ಅಂತ ಎಷ್ಟೊಂದು ಹೋಮ್ ಸ್ಟೇಸ್ಗೆ ಹೋಗಿದ್ದೀನಿ. ಇಲ್ಲಿ ಫುಡ್ ಆಗಿ ಹಾಸ್ಪಿಟಲ್ ಆಗಲಿ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಐ ವುಡ್ ರೆಕಮೆಂಡ್ ಹೋಮ್ ಸ್ಟೇಸ್. ಯಾರಾದರೂ ಒಂದು ಇಲ್ಲಿ ಇರ್ತೀನಿ ಅಂತಂದರೆ ಹೋಮ್ ಸ್ಟೇಸ್ ಲೊಕೇಶನ್ ಬೇಕು, ಈ ಥರ ಬೇಕು ಅಂತಂದರೆ ಅಥೆಂಟಿಕ್ ಕೂರ್ಗಿದು. ಸೊ ನೀವು ಈ ಕಡೆ ಬಂದಿರೋದಲ್ಲಿ ಇಟ್ ಮೇಕ್ಸ್ ಸೆನ್ಸ್, ಲಾಟ್ ಆಫ್ ಸೆನ್ಸ್. ನೋಡಿ ಇಲ್ಲೊಂದು ನರಿಕಾಡಿ ಅಂತೇಳಿ, ನಾನು ಈ ಹೋಮ್ ಸ್ಟೇಲೂ ಇದ್ದೆ ನೋಡಿ. ಇದು ಹೋಮ್ ಸ್ಟೇ ಇದು, ನಾನು ಈ ಹೋಮ್ ಸ್ಟೇಲೂ ಇದ್ದೆ. ಇದು ನಾಗರಹೊಳೆ ಟೈಗರ್ ಹತ್ರ ಇರೋದ್ರಿಂದ ನಾನೇನು ಮಾಡ್ತಿದ್ದೆ, ಸಫಾರಿಗೆ ಅಂತ ಹೇಳಿ ಬರ್ತಿದ್ದೆ ನಾಗರಹೊಳೆ ಟೈಗರ್ಸ್ಗೆ.
ಬಂದು ಇಲ್ಲಿ ನೈಟ್ ಹಾಲ್ಟ್ ಆಗಿ ತಿರುಗಿ ಬೆಳಿಗ್ಗೆ ಎದ್ದು ಸಫಾರಿ ಮಾಡ್ಕೊಂಡು ತಿರುಗಿ ವಾಪಸ್ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ಮಾಡಿ ತಿರುಗಿ ಸಫಾರಿಗೆ ಹೋಗಿ ತಿರುಗಿ ವಾಪಸ್ ಬರ್ತಿದ್ದೆ. ಓ ಮೈ ಗಾಡ್, ಓ ನೋ. ಅದೇನು ಹೇಳಿ ಸ್ನೇಹಿತರೆ, ಫುಲ್ಲು ಶವರ್ ಆಗೋಯ್ತು. ಈ ಕಾಫಿ ಪ್ಲಾಂಟೇಶನ್ ಜಾಸ್ತಿ ಈ ಕಡೆ. ಕಾಫಿ ಪ್ಲಾಂಟೇಶನ್ಗೆ ಸ್ಪ್ರಿಂಕ್ಲರ್ ಹಾಕಿರ್ತಾರಲ್ಲ, ಆ ನೀರ್ದು ರೊಟೇಷನ್ ಆಗಿ ಹಿಂಗೆ ತಿರುಗಿ ನೀರು ಸ್ಪ್ರೇ ಮಾಡ್ತಾರಲ್ಲ, ಸೊ ಅದರದ್ದು ನೀರು ಬಂದು ಎಷ್ಟು ಹೊಡೆದಿತ್ತು. ಅದು ಹಿಂಗೆ ರೊಟೇಟ್ ಆಗ್ತಾ ಬರುತ್ತೆ. ಸೊ ಅದರದ್ದು ಜ್ಯೂಸ್ ಇದ್ದಂಗಿದೆ ಅಲ್ಲಿ. ಸರ್ ಜ್ಯೂಸ್ ಇದೆಯಾ?